ಡಿಜಿಟಲ್ ಪತ್ರಕರ್ತರಿಗೆ ನಮಸ್ಕರಿಸುತ್ತಾ, ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಗೋಸ್ಕರ ಏನು ಘರ್ಷಣೆ ನಡೆದಿದೆ, ಅದರಲ್ಲಿ ನಮ್ಮ ಸಮಾಜದ ಅಖಂಡ ಕರ್ನಾಟಕ ಶೋಷಿತರ ಧ್ವನಿ, ಆಜಾದ ಶತ್ರು, ಹಿಂದುಳಿದ ವರ್ಗಗಳ ಆಶಯಕರಣ ಹಾಗೂ ಪಕ್ಷದ ನಿಷ್ಠಾವಂತ ಸಕ್ರಿಯ ಕಾರ್ಯಕರ್ತರಾಗಿ ಮತ್ತು ಮಾಜಿ ಸಚಿವರಾಗಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಒಳ್ಳೆ ಕರ್ತವ್ಯ ನಿರ್ವಹಿಸಿದಂಥ ಮತ್ತು ಮಾದಿಗ ಸಮಾಜದ ಧ್ವನಿಯಾಗಿ ನಮ್ಮ ಸಮಾಜಕ್ಕೆ ಮಾರ್ಗದರ್ಶಕರಾಗಿ ಕಾರ್ಯನಿರ್ವಹಿಸತಕ್ಕಂಥ ನಮ್ಮ ಎಚ್ ಆಂಜನೇಯ ಅವರಿಗೆ ಒಂದು ಉನ್ನತ ಸಚಿವ ಸ್ಥಾನ ನೀಡಬೇಕು ಮತ್ತು ಅವರಿಗೆ ಮುಂದಿನ ದಿನಗಳಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ ಮಾಡಿ ಸಚಿವ ಸ್ಥಾನ ಮುಂದುವರಿಸುವಂತೆ ಕರ್ನಾಟಕ ಎಲ್ಲ ಮಾದಿಗ ಸಮಾಜದ ವತಿಯಿಂದ ಒತ್ತಾಯದರೊಂದಿಗೆ ಅದರಂತೆ ಕಲಬುರಗಿ ಜಿಲ್ಲೆಯ ಮಾದಿಗ ಸಂಘಟನೆ ಒಕ್ಕೂಟ ರಾಜ್ಯದ ವರಿಷ್ಠರಲ್ಲಿ ಮತ್ತು ದಲಿತ ಸಮುದಾಯದ ರಾಷ್ಟ್ರೀಯ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯಗಳು ಏನಾದರೂ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಟ್ಟಡ ಆಗ್ಬೇಕಾದ್ರೆ ಅದು ಎಚ್ ಆಂಜನೇಯ ಅವರು ಅಂತಕ್ಕಂಥದ್ದು. ಇಡೀ ಕರ್ನಾಟಕ ರಾಜ್ಯದಲ್ಲೇ ಸಮಾಜ ಕಲ್ಯಾಣ ಸಚಿವರಾಗಿ ಎಲ್ಲ ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಅಂಬೇಡ್ಕರ್ ನಿಗಮ ಇರ್ಬೋದು, ಆದಿಜಾಮವ್ ನಿಗಮ ಇರ್ಬೋದು, ಲಿಡ್ಕರ್ ನಿಗಮ ಇರ್ಬೋದು, ಎಲ್ಲ ನಿಗಮಕ್ಕೂ ಒಳ್ಳೆ ಅನುದಾನವನ್ನು ತಂದು ಅದರಲ್ಲಿರ್ತಕ್ಕಂಥ ಅನುದಾನವನ್ನು ಸಂಪೂರ್ಣವಾಗಿ ದಲಿತರಿಗೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ದು ಯಾರಾದರೂ ಇದ್ರೆ ಅದು ಎಚ್ ಆಂಜನೇಯ ಅಂತಕ್ಕರು. ಅಂತ ನಾಯಕರಿಗೆ ಅನಿವಾರ್ಯ ಕಾರಣದಿಂದ ಅವರು ಚುನಾವಣೆಯಲ್ಲಿ ಸೋತಿರುವುದರಿಂದ ಅವರಿಗೆ ಮುಂದಿನ ದಿನಗಳಲ್ಲಿ ಇವತ್ತು ನಾಳೆ ನಡೀತಕ್ಕಂಥ ಸಚಿವ ಸಂಪುಟದಲ್ಲಿ ಮೊದಲನೇ ಸಚಿವ ಸಂಪುಟದಲ್ಲಿ ಒಂದು ಕ್ಯಾಬಿನೆಟ್ ದರ್ಜೆಯ ಒಳ್ಳೆ ಖಾತೆಯನ್ನು ನೀಡಬೇಕಂತಕ್ಕಂಥದ್ದು ಕರ್ನಾಟಕ ರಾಜ್ಯದ ಎಲ್ಲಾ ಮಾದಿಗರ ಒತ್ತಾಯ ಆಗಿದೆ. ಅದರಂತೆ ಕಲಬುರಗಿ ಜಿಲ್ಲೆಯ ಮಾದಿಗ ಸಂಘಟನೆಗಳು ಒತ್ತಾಯ ಪಡಿಸ್ತಾ ಇದ್ವು ಮತ್ತು ಆಗ್ರಹಿಸ್ತಾ ಇದ್ದೀವಿ. ಮತ್ತು ಅದೇ ರೀತಿ ನಮ್ಮ ಸಮಾಜ ಹಿರಿಯರು 7 ಬಾರಿ ಸಂಸದರಾಗಿ 1 ಬಾರಿ ಕೇಂದ್ರದ ಸಚಿವರಾಗಿ ಮತ್ತು ಮಾದಿಗ ಸಮಾಜದ ಧ್ವನಿಯಾಗಿ ನಮ್ಮ ಸಮಾಜಕ್ಕೆ ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ ಸಚಿವ ಸಂಪುಟದಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ನಮ್ಮ KH ಮುನಿಯಪ್ಪನವರಿಗೆ ರಾಜ್ಯದ ದಲಿತ CM ಅಂತಕ್ಕಂಥದ್ದು ಏನಾದರೂ ಘೋಷಣೆ ಆದರೆ ದಲಿತರಲ್ಲೇ ಸೀನಿಯಾರಿಟಿ ನೋಡಿ, ಅವ್ರಿಗೆ ಹಿರಿತನ ನೋಡಿ ಅವರಿಗೆ ಮುಖ್ಯಮಂತ್ರಿ ಮಾಡ್ಬೇಕಂತದ್ದು ಕೂಡ ನಮ್ಮ ಸಮಾಜ ಒತ್ತಾಯಿಸ್ತದೆ. ಅದರಂತೆ ಒಂದು ವೇಳೆ ದಲಿತ ಸೀಮೆ ಆಗದೆ ಹೋದರೆ ರಾಜ್ಯದ ಉಪಮುಖ್ಯಮಂತ್ರಿ ಆದರೂ ಕೂಡ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಕಲಬುರಗಿ ಜಿಲ್ಲೆಯ ಮಾದಿಗ ಸಂಘಟನೆಗಳು ಒಕ್ಕೂಟದಿಂದ ಒತ್ತಾಯಿಸ್ತಾ ಇದ್ದೀವಿ. ಅವರು ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋಲಿಲ್ಲದ ಸರ್ದಾರ ಎಂದನಿಸ್ಕೊಂಡು, ಅದೇ ರೀತಿ KH ಮುನಿಯಪ್ಪನವರು ಕೂಡ ಸೋಲಿಲ್ಲದ ಸರ್ದಾರ ಎಂದು ಗುರುತಿಸಿಕೊಂಡು ಮತ್ತು ಪಕ್ಷದಲ್ಲಿ ಸಕ್ರಿಯವಾಗಿ ಒಳ್ಳೆ ಕಾರ್ಯಕರ್ತರಾಗಿ ಒಳ್ಳೆ ನಾಯಕರಾಗಿ ಮತ್ತು ಎಲ್ಲ ಜಾತಿ ಜನಾಂಗದ ನಾಯಕರೊಂದಿಗೆ
ಒಳ್ಳೆ ಒಡನಾಟ ಇಟ್ಟುಕೊಂಡು ಒಂದು ಕಾರ್ಯನಿರ್ವಹಿಸ್ತಕ್ಕಂಥ ಕೆ ಎಚ್ ಮುನಿಯಪ್ಪನವರಿಗೆ ನಿಜವಾಗ್ಲೂ ನೀವು ಈಗಾಗಲೇ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಯಾವ ಯಾವ ತರ ಹಿರಿತನವನ್ನು ಗುರುತಿಸಿ ರಾಷ್ಟ್ರೀಯ ಅಧ್ಯಕ್ಷರು ಮಾಡಿದ್ದೀವಿ, ಅದೇ ರೀತಿ ಕೆ ಎಚ್ ಮುನಿಯಪ್ಪ ಅವರು ಹಿರಿತನವನ್ನು ಗುರುತಿಸಿಕೊಂಡು ನಮ್ಮ ಸಮಾಜದ ಏಳಿಗೆಯನ್ನು ಗುರುತಿಸಿಕೊಂಡು ಅವ್ರಿಗೆ ಕೂಡ ಉಪಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥ ಕೂಡ ನಮ್ಮ ಬೇಡಿಕೆ ಆಗಿದೆ. ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ, ಕರ್ನಾಟಕದ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಸಮಾಜದವರಿಗೆ ಯಾವುದೇ ಉನ್ನತ ಸ್ಥಾನಗಳು ದೊರಕಿಲ್ಲ. ಅದನ್ನು ಕೂಡ ಪರಿಗಣಿಸಿ ನಮ್ಮ ಸಮಾಜಕ್ಕೆ ಕೂಡ ಒಳ್ಳೆ ಸ್ಥಾನಮಾನವನ್ನು ನೀಡಬೇಕಂತದ್ದು ಕೂಡ ನಮ್ಮ ಬೇಡಿಕೆ ಆಗಿದೆ. ಅದರಂತೆ ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯುವ ನಾಯಕರು, ಹಲವಾರು ಜನ ಹಿರಿಯ ನಾಯಕರು ಎಲ್ಲರೂ ಒಳಗೊಂಡಂತೆ ಅವರಿಗೂ ಕೂಡ ಜಿಲ್ಲಾ ಮಟ್ಟದಲ್ಲಿ ಕೂಡ ನಮಗೆ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆ ಸ್ಥಾನಮಾನ ನೀಡಬೇಕು ಅಂತದ್ದು ಕೂಡ ನಮ್ಮ ಮಾದಿಗ ಸಂಘಟನೆಗಳು ಒಕ್ಕೂಟದ ವತಿಯಿಂದ ಮನವಿ ಮಾಡಿಕೊಳ್ತೀವಿ. ಒಂದು ವೇಳೆ ನಮ್ಮ ಯಾವುದೇ ಬೇಡಿಕೆಗಳನ್ನು ಈಡೇರದೆ ಹೋದರೆ ಮುಂದಿನ ದಿನಗಳಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸಬೇಕಾಗ್ತದೆ. ಯಾಕಂದ್ರೆ ಇಡೀ ನಮ್ಮ ಸಮುದಾಯ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು 2 ಸಾರಿ ಚುನಾವಣೆ ಆದಂತ ಲೋಕಸಭಾ ಚುನಾವಣೆ ಆದಂತ ಸಂದರ್ಭದಲ್ಲಿ ನಾವೆಲ್ಲರೂ ಅವರ ಪರವಾಗಿ ಹೋರಾಟ ಮಾಡಿ ಅವರ ಪರವಾಗಿ ಅವರಿಗೆ ಮುಖ್ಯಮಂತ್ರಿ ಮಾಡಬೇಕು, ಚುನಾವಣೆಗೆ ದಲಿತ ಮುಖ್ಯಮಂತ್ರಿ ಅಂತ ಮಲ್ಲಿಕಾರ್ಜುನ್ ಅವರು ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳಿಕೆ ಒಂದು ನೆವ ಇಟ್ಟುಕೊಂಡು ನಮ್ಮ ಹತ್ರ ಮತ ಕೇಳಿದ್ರಿ. ಅವಾಗ ಕೂಡ ತಮಗೂ ಕೂಡ ನಾವು ಮತ ಹಾಕಿದ್ದೀವಿ, ನಿಮ್ಗೆ ಸಪೋರ್ಟ್ ಮಾಡಿದ್ದೀವಿ. ಅದರಂತೆ ನಮ್ಮ ಸಮಾಜದಲ್ಲಿ ಬರ್ತಕ್ಕಂಥ ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೂ ಮತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಕೆ ಎಚ್ ಮುನಿಯಪ್ಪನವರಿಗೆ ಮತ್ತು ನಮ್ಮ ಆರ್ ಬಿ ತಿಮ್ಮಾಪುರ್ ಅವರಿಗೆ ಮತ್ತು ನಮ್ಮ ಎಚ್ ಆಂಜನೇಯವರಿಗೆ ಒಳ್ಳೆ ಸ್ಥಾನಮಾನ ನೀಡಿ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡಲಿ ಅಂತಕ್ಕಂಥ ಪತ್ರಿಕೆಗೋಷ್ಠಿ ಮುಖಾಂತರ ಮನವಿ ಮಾಡ್ಕೊತಾ ಇದ್ದೀವಿ.